ನಿನ್ನ ತಾಯಿ ಪುಣ್ಯಾತ್ಗಿತ್ತಿ ಪಾರ್ವತಿ. ಅವಳು ಪುಣ್ಯ ಕಟ್ಕೊಂಡು ಹೋಗಿದ್ದಾಳೆ. ಅದೇ ನಿಮ್ಮನ್ನ ಕಾಪಾಡ್ತಾ ಇದೆ. ಊಟ ಮಾಡಮ್ಮ, ಅಳ್ಬೇಡ. ಅವತ್ತು ತೊಡೆ ಮೇಲೆ ಕೂಡ್ಸ್ಕೊಂಡು ಅನ್ನ ತಿನ್ನಿಸ್ತಿದ್ದಮ್ಮ, ಇವತ್ತು ಅನ್ನ ಬಡಿಸೋ ನಿಮ್ಮಲ್ಲಿ ಕಾಣಿಸ್ತಿದ್ದಾಳಮ್ಮ. ಮದುವೆ ಆಗೋ ಹುಡುಗಿಗೆ ತಾಯಿ ಮನೆಯವರು ಗಡಿಗೆ ನೀರು ಅಂತ ಮಾಡೋದು ಸಂಪ್ರದಾಯ. ನಿನ್ನ ತಾಯಿ ಸ್ಥಾನದಲ್ಲಿ ನಿಂತು ನಾನು ಇದನ್ನ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ನಿನ್ನ ಮನಸ್ಸಿನಲ್ಲೂ ಅದೇ ಭಾವನೆ ಇದೆ ಅಲ್ವಾ ಪಾರ್ವತಿ? ಅಮ್ಮ ಅಮ್ಮ ಬಾಯಿ ತುಂಬ ಅಮ್ಮ ಅಂತ ಕರಿತಾ ಇದೀಯಾ. ನೀನು ಹೊಟ್ಟೆ ತುಂಬ ಊಟ ಮಾಡೋದನ್ನ ಈ ಅಮ್ಮ ಕಣ್ ತುಂಬ ನೋಡ್ಬೇಕಲ್ವಾ? ಊಟ ಮಾಡಮ್ಮ. ಇವಳೇನ್ ರಾಕ್ಷಸಿನ? ಆ ಸಾಂಬಾರ್ಗೆ ಅಷ್ಟೊಂದು ಖಾರದ ಪುಡಿ ಸುರಿದಿದ್ದೀನಿ, ಸಿಹಿಯಾದ ಮಾತಾಡ್ಕೊಂಡು ಕಣ್ಣೀರು ಸುರಿಸ್ತಾ ಇದ್ದಾಳಲ್ಲ. ಇವಳಿಗೆ ಖಾರ ಆಗ್ತಿದ್ಯೋ ಅಥವಾ ಆದ್ರೂ ಆಗದೆ ಇರೋ ತರ ತೋರಿಸ್ಕೊತಿದ್ದಾಳೋ? ಹಿಡಿಯಲ್ಲ, ಬನ್ನಿ ಟೇಬಲ್ ಕ್ಲೀನ್ ಮಾಡಬೇಕು. ಪಾರು, ಒಂದು ನಿಮಿಷ ಬಂದೆ. ದೆವ್ವ, ಪಿಶಾಚಿ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯೆ? ಯಾವ ಗೋತ್ರನೇ ನಿಂದು? ಮನುಷ್ಯನ ನೀನು? ಯಾಕೆ ಮೇಡಮ್, ನಾನೇನು ಮಾಡಿದೆ? ಏನ್ ಮಾಡಿದ್ಯಾ? ನಿನಗೆ ತಿನ್ನೋ ಕಷ್ಟ ಆಗ್ಲಿ ಅಂತ ಇಷ್ಟಿಷ್ಟು ಖಾರದ ಪುಡಿ ಸುರಿದಿದೆ ಆ ಸಾಂಬಾರ್ಗೆ. ಅದನ್ನೇನು ಒಳ್ಳೆ ದೇವಸ್ಥಾನದಲ್ಲಿ ಪಂಚಾಮೃತ ತಿಂದಂಗೆ ಒಂದೇ ಏಟ್ಗೆ ತಿಂದು ಮುಗಿಸ್ಬಿಟ್ಟಿಯಲ್ಲ. ನಿಂದೇನು ಹೊಟ್ಟೆನೋ ಇಲ್ಲ ಖಾರದ ಪುಡಿ ಗುಡಾಣನೋ? ಸಾಂಬಾರ್ಗೆ ಖಾರದ ಪುಡಿ ಹಾಕಿದ್ರಾ? ಡವ್ವು. ಓ, ಮಾತೆತ್ತಿದ್ರೆ ಡವ್ವು. ಯಾಕೆ ನಾನು ಖಾರದ ಪುಡಿ ಹಾಕಿದ್ದಿದ್ದು ನಿನಗೆ ಗೊತ್ತೇ ಆಗ್ಲಿಲ್ವಾ? ಅಲ್ವೇ, ಟೇಸ್ಟ್ ಮಾಡಕ್ ಹೋಗಿ ಈಗಲೂ ನನ್ನ ನವರಂಧ್ರಗಳೆಲ್ಲ ಉರಿತಾ ಇದೆ. ಅದನ್ನ ಅನ್ನಕ್ಕೆ ಹಾಕೊಂಡು ಗಪ 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 ಅಂತ ತಿಂದ್ಯಲ್ಲ, ನಿನಗೆಲ್ಲ ಉರಿತಿಲ್ವಾ? ದೇವರ ಪ್ರಸಾದದಲ್ಲಿ ವಿಷ ಬೆರೆಸಿದ್ರು ಭಕ್ತಾದಿಗಳದನ್ನು ತಿಂದು ಕೆಲವೊಂದ್ಸತಿ ಉಳಿದಿರೋ ಕತೆಗಳಿವೆ ಮೇಡಮ್. ನನ್ನ ಪಾಲಿನ ದೇವರು ನನಗೆ ಊಟ ಬಡಿಸ್ಬೇಕಾದ್ರೆ ಉಪ್ಪು ಹುಳಿ ಖಾರ ಎಲ್ಲ ಸಮನಾಗಿತ್ತು ಮೇಡಮ್. ಊಟ ತುಂಬ ರುಚಿಯಾಗಿತ್ತು. ಮಾತೆತ್ತಿದ್ರೆ ಸಾಕು, ಅಖಿಲಮ್ಮನವ್ರ ದೇವರು, ನಾನು ಅವ್ರ ಸೇವಕಿ, ಅವ್ರು ಬಂದು ವರ ಕೊಡ್ತಾರೆ, ಎಲ್ಲ ಸರಿ ಮಾಡ್ತಾರೆ. ಲೇ, ಒಳ್ಳೆ ಭಕ್ತ ಪ್ರಹ್ಲಾದನ ಕಥೆ ಐತಲ್ಲೇ ನಿಂದು. ದೇವ್ರು ದೇವ್ರು ಅಂತೀಯಲ್ಲ, ಎಲ್ಲಿ? ಈಗಲೇ ಕಣ್ಮುಚ್ಕೊಂಡು ಆ ನಿನ್ ದೇವ್ರನ್ನ ಬೇಡ್ಕೊ, ಕೂಗು, ಪ್ರತ್ಯಕ್ಷ ಆಗ್ಬಿಡುತ್ತ ನೋಡೋಣ. ಮುಚ್ಚೆ ಕಣ್ಣು, ಬೇಡ್ಕೊಳೆ.
ಮೇಡಮ್, ನೀವು ನನ್ನ ಭಕ್ತಿ ಪರೀಕ್ಷೆ ಮಾಡ್ತಿದ್ದೀರೋ ಇಲ್ಲ ಅಖಿಲಮ್ಮವ್ರ ಶಕ್ತಿ ಪರೀಕ್ಷೆ ಮಾಡ್ತಿದ್ದೀರೋ? ಎರಡನ್ನೂ ಪರೀಕ್ಷೆ ಮಾಡ್ತಿದ್ದೀನಿ. ನೋಡೋಣ, ನೀನ್ ಬೇಡ್ಕೊಂಡ ತಕ್ಷಣ ನಿನ್ ದೇವ್ರು ಬಂದು ಪ್ರತ್ಯಕ್ಷ ಆಗ್ಬಿಡುತ್ತಾ ಅಂತ. ಬೇಡ್ಕೊಳೆ. ಮೇಡಮ್ ಬೇಡ ಮೇಡಮ್. ಏನೇ ಬೇಡ ಅಲ್ವೇ? ಅಷ್ಟೊಂದು ಖಾರದ ಪುಡಿ ತುಂಬಿರೋ ಸಾಂಬಾರ್ ತಿಂದ್ರು ಏನೂ ಆಗಲ್ವಂತೆ. ಈ ಡವ್ಗಳನ್ನ ನಾನು ನಂಬಿಡ್ಬೇಕಂತೆ. ಮುಚ್ಕೊಳೆ ಕಣ್ಣು, ಮುಚ್ಕೊಂಡು ಬೇಡ್ಕೊಳೆ ನಿನ್ ದೇವ್ರನ್ನ. ಎಲ್ಲೇ ನಿನ್ ದೇವ್ರು? ಓ, ಈ ಹೋಳಿಗೆಯಲ್ಲಿ, ಮೈಸೂರು ಪಾಕಲ್ಲಿ, ಈ ಚಿತ್ರಾನ್ನದಲ್ಲಿ ಇರ್ಬೇಕು. ಈ ವೈಟ್ ರೈಸ್ ಅಲ್ಲಿ ಅಲ್ವಾ? ಆ ಕೇಸರಿ ಬಾತು, ಪುಳಿಯೋಗ್ರೆ. ಎಲ್ಲಿದ್ದಾನೆ ನಿನ್ ದೇವ್ರು? ಕರಿಯೇ, ನಾನು ಇವತ್ತು ನೋಡೇ ಬಿಡ್ತೀನಿ ನಿನ್ ದೇವ್ರು ಪ್ರತ್ಯಕ್ಷ ಆಗುತ್ತಾ ಇಲ್ವಾ ಅಂತ. ಕರಿಯೇ ನಿನ್ ದೇವ್ರನ್ನ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ವಿನಾಶ ಕಾಲಕ್ಕೂ ಮುಂಚೆ ಬರೋ ಬುದ್ಧಿನೆಲ್ಲ ಖರ್ಚು ಮಾಡ್ಕೊಂಡು ಬಿಟ್ಟಿದೀಯ ದಾಮಿನಿ. ಇಂಥ ಕೆಲಸನ ಮಾಡಬೇಡ ಅಂತ ನಾಯಿಗೆ 2 ಸಲ ಹೇಳಿದ್ರು ಗೊತ್ತಾಗುತ್ತೆ. ಅಂಥದ್ರಲ್ಲಿ ನಿನಗೆ 1000 ಸಲ ಹೇಳಿದ್ದೀನಿ, ಅಂದ್ರೂ ಬುದ್ಧಿಗೆ ಬರ್ಲಿಲ್ಲಲ್ಲ ನಿನಗೆ. ವಿಷ ಕಾರೋ ಸರ್ಪಕ್ಕೆ ಎಷ್ಟೇ ಹಾಲು ಎರೆದ್ರೂ ಅದು ಕಚ್ಚಿದಾಗ ಹರಡೋದು ವಿಷಾನೇ. ಅದೇ ಗೋಮಾತೆಗೆ ಎಷ್ಟೇ ವಿಷ ಹಾಕಿದ್ರು ಅದು ಕೊಡೋದು ಹಾಲೆ. ಇಷ್ಟು ದಿನ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಬಡಿಸ್ತಾ ಇದ್ದ ಪಾರ್ವತಿಗೆ ಖಾರದ ಪುಡಿ ಹಾಕಿ ತಿನ್ಸೋ ಹಾಗೆ ಮಾಡ್ಬಿಟ್ಟಿಯಲ್ಲೇ. ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ದೆ ತಿಂದಿದ್ದನ್ನ ಪ್ರಸಾದ ಅಂತ ಭಾವಿಸೋ ಪುಣ್ಯಕೋಟಿ ಈ ಪಾರ್ವತಿ. ಬುದ್ಧಿ ಇದ್ದವ್ರಿಗೆ ಬೈಬೋದು, ನಿನ್ನಂಥ ಮೂರ್ಖರಿಗೆ ನೀನು ಬೆರೆಸಿರೋ ಖಾರದಿಂದ ಪಾರ್ವತಿಗೆ ಈ ಕ್ಷಣಕ್ಕೆ ಉರಿ ಇರಬಹುದು, ಆದ್ರೆ ಪ್ರತಿ ಕ್ಷಣನೂ ಇನ್ನೊಬ್ಬರಿಗೆ ಕೆಟ್ಟದ್ದನ್ನೇ ಬಯಸೋ ನಿನಗೆ ಜೀವನ ಪೂರ್ತಿ ಮೈ ಉರಿ ಇದ್ದೇ ಇರುತ್ತೆ. ಈ ಶಿಕ್ಷೆಗೆ ಪರಿಹಾರ ಇಲ್ಲ. ನಿನ್ನ ಹತ್ರ ಮಾತಾಡೋದು ಒಂದೇ, ಕೊಚ್ಚೆಗೆ ಕಲ್ಲು ಹೊಡೆಯೋದು ಒಂದೇ. ಈ ಕ್ಷಣ ಇಲ್ಲಿಂದ ಹೊರಟೋದ್ರೆ ಬದುಕಿರ್ತೀಯ, ಇಲ್ಲ ಅಂದ್ರೆ ಪಾರ್ವತಿ ಅಷ್ಟೊಂದು ಖಾರ ನಿನಗೆ ತಿಳಿದೇ ಹೋಯ್ತನಮ್ಮ. ಅಮ್ಮ, ತಟ್ಟೆಲೆ ಊಟ ಕಾಣಿಸ್ಲಿಲ್ಲ, ನಿಮ್ಮ ಪ್ರೀತಿ ಮಮತೆ ಮಾತ್ರ ಕಾಣಿಸ್ತಿತ್ತಮ್ಮ. ನನ್ನ ಕ್ಷಮಿಸ್ಬಿಡಮ್ಮ ಪಾರ್ವತಿ. ಅಮ್ಮ, ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಬರೀ ಸಿಹಿನೇ ಇರ್ಲಮ್ಮ.
ಹೂವೆ, ನೀನು ಅರಳಿದ್ಯಾ, ನಾನು ಅರಳಿದ್ದೀನಿ. ನೀನು ಅರಳೋದಕ್ಕೆ ಕಾರಣ ಆಕಾಶ ನಿನ್ಮೇಲೆ ಸುರಿಸೋ ಮಳೆ, ಅಲ್ಲಿಂದ ನಿನ್ಮೇಲೆ ಬೀಳೋ ಸೂರ್ಯನ ಕಿರಣ. ಆದರೆ ನಾನು ಅರಳೋದಕ್ಕೆ ಕಾರಣ ಸಾಕ್ಷಾತ್ ಅರಸನಕೋಟೆ ಅಖಿಲಾಂಡೇಶ್ವರಿ ಅಮ್ಮವರು ನನ್ನ ಮೇಲೆ ಕರುಣಿಸಿರೋ ಪ್ರೀತಿ ಮಮತೆ. ನಿನ್ನ ಹಸುವನ್ನ ಮಳೆ ನೀರು ಸೂರ್ಯನ ಶಾಖ ತೀರಿಸಿದೆ, ಆದರೆ ನನ್ನ ಹಸುವನ್ನ ಅಖಿಲಮ್ಮವ್ರು ತಮ್ಮ ಕೈಯಾರೆ ಬಡಿಸಿದ ಅಡುಗೆ ತಣಿಸಿದೆ. ಈ ಜನ್ಮಕ್ಕಾಗೋ ಸಂತೋಷ ಒಟ್ಟಿಗೆ ನನ್ನ ಮುಂದೆ ಇಟ್ಟಾಗಿದೆ. ದೇವ್ರ ಪ್ರಸಾದನ ದೇವರೇ ಬಂದು ಕೈಗಿಟ್ಟಾಗಾಯ್ತು. ನಿಂಗೆ ಯಾವತ್ತಾದ್ರೂ ಈ ಅನುಭವ ಆಗಿದ್ಯಾ? ಓಹೋ ಇಲ್ಲಿ ಕುತ್ಕೊಂಡು ಹೂವಿನ ಜೊತೆ ಅನುಭವ ಹಂಚ್ಕೊಳ್ತಿದ್ಯಾ? ಬಿಟ್ಟಿ ರಾಜವೈಭೋಗನ ಅನುಭವಿಸಿ ಚೆನ್ನಾಗಿ ತಿಂದು ಡರ್ ಅಂತ ತೇಗಿ ಇಲ್ಲಿ ಬಂದು ಕಷ್ಟ ಸುಖನ ಹಂಚ್ಕೊಳ್ತಿದ್ಯಾ? ಲೇ ಮನುಷ್ಯಳೇನೆ ನೀನು? ಅಲ್ಲ, ಈ ಗಿಡಕ್ಕೇನೆ 2 ಚಮ್ ನೀರ್ ಜಾಸ್ತಿ ಒಯ್ದ್ರೆ ಸತ್ತೇ ಹೋಗುತ್ತೆ. ಅಂಥದ್ರಲ್ಲಿ ನೀನ್ ಕುಡ್ದಿಯಲ್ಲ ಆ ಸಾರು ಹುಳಿ, ಅದಕ್ಕೆ 2 ಸೌಟ್ ಖಾರನ ಜಾಸ್ತಿನೇ ಸುರಿದಿದ್ದೆ. ಒಳ್ಳೆ ಕೇಸರಿ ಬಾತ್ ತಿಂದಂಗೆ ಸುಲಭವಾಗಿ ತಿಂದ್ಬಿಟ್ಟಿಯಲ್ಲೇ. ಅಕ್ಕನ ಮುಂದೆ ನನ್ಗೆ ಅವಮಾನ ಮಾಡಬೇಕು, ನನ್ನ ಮುಖಕ್ಕೆ ಅವ್ರ ಹತ್ರ ಉಗಿಸ್ಬೇಕು ಅಂತಾನೆ ಆ ಖಾರನೆಲ್ಲ ತಿಂದು ತೆಗಿದ್ದು ಅಲ್ವಾ? ಮೇಡಮ್, ಯಾರಿಗೂ ಅವಮಾನ ಮಾಡೋ ಉದ್ದೇಶ ನನಗಿರ್ಲಿಲ್ಲ. ಅಮ್ಮವ್ರು ಅಷ್ಟು ಪ್ರೀತಿಯಿಂದ ತಮ್ಮ ಕೈಯಾರೆ ಬಡಿಸಿದ ಅಡುಗೆಯಲ್ಲಿ ರುಚಿ ಕಂಡಿಡಿಯೋಷ್ಟು ಪ್ರಜ್ಞೆ ಕೂಡ ನನಗಿರ್ಲಿಲ್ಲ. ಪ್ರಜ್ಞೆ ತಪ್ಪ ಹಾಗೆ ಖಾರ ಇದ್ರು ರುಚಿ ಗೊತ್ತಾಗ್ಲಿಲ್ಲ ಅಂತ ಬಂಡಲ್ ಬಿಡ್ತೀಯ? ಅಕ್ಕನಿಗೆ ಗೊತ್ತಾಗೋ ಹಾಗೆ ಮಾಡಿ ನನಗ್ ಬಾಯಿಗೆ ಬಂದ ಹಾಗೆ ಬೈಯೋ ಹಾಗೆ ಮಾಡಿದ್ಯಾ, ನನ್ಗೆ ಅವಮಾನ ಮಾಡಿಸಿದ್ಯಾ. ಲೇ, ಮಿಸ್ ಆಗಿದ್ದಿದ್ರೆ ಆ ಖಾರದ ಹುಳಿ ಸಾರ್ನ ನನ್ ಬಾಯಿಗೆ ಉಯ್ದು ಬಿಟ್ಟಿರೋರಲ್ಲೇ. ಮೇಡಮ್, ಅಖಿಲಮ್ಮವ್ರು ಯಾವತ್ತೂ ಆ ರೀತಿ ಮಾಡೋರಲ್ಲ. ಲೇ, ಒಳ್ಳೆ ಮೆಂಟಲ್ ಸಾವಸ. ಬಿತ್ತ ನೆತ್ತಿಗೇರಿದ್ರೆ ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅಯ್ಯೋ, ದಯವಿಟ್ಟು ಆ ರೀತಿ ಎಲ್ಲ ಅನ್ಬೇಡಿ ಮೇಡಮ್. ಲೇ, ಮುಚ್ಚೆ ಬಾಯಿ. ನೀನು ಅಖಿಲಕ್ಕ ಸೇರ್ಕೊಂಡು ನನಗ್ ಮಾಡಿರೋ ಅವಮಾನಕ್ಕೆ ಪ್ರತಿಕಾರನ ತೀರಿಸ್ಕೋತೀನಿ. ನಿನ್ ಮದ್ವೆನ ಅದ್ಧೂರಿಯಾಗಿ ಮಾಡ್ತೀನಿ ಅಂತ ಅಖಿಲಕ್ಕ ಆಡಂಬರದಿಂದ ಓಡಾಡ್ತಿದಾರಲ್ಲ, ಆ ಆಸೆಗ್ ಮೊದ್ಲು ಖಾರದ ಪುಡಿ ಸುರಿತೀನಿ. ಊಟದ ಖಾರ ಮಿಸ್ ಆಗಿರ್ಬೋದು, ಆದ್ರೆ ನಾನೀಗ ಹಾಕೋ ಖಾರದ ರುಚಿ ಗೊತ್ತಾಗ್ದಿರೋದಕ್ಕೆ ಚಾನ್ಸೇ ಇಲ್ಲ. ಮೇಡಮ್, ನನಗೇನಾದರೂ ಮಾಡಿ ಮೇಡಮ್, ನಾನು ಸಹಿಸ್ಕೋತೀನಿ. ಆದ್ರೆ ಅಖಿಲಮ್ಮವ್ರಿಗೇನು ಮಾಡಬೇಡಿ, ನಿಮ್ಮ ದಮ್ಮಯ್ಯ ಅಂತೀನಿ. ಹಲೋ, ನಾನು ಯಾರಿಗೂ ತೊಂದರೆ ಕೊಡಲ್ಲಮ್ಮ, ಬರೀ ಮನೋರಂಜನೆ ಮಾತ್ರ. ಈಗ ನೋಡು, ಅಕ್ಕ ತುಂಬಾ ಬೇಜಾರಲ್ಲಿದ್ದಾರೆ. ನಾನೀಗ ಅವ್ರಿಗೊಂದು ವಿಡಿಯೋ ತೋರಿಸ್ತೀನಿ, ಫುಲ್ಲು ಖುಷಿಯಾಗ್ಬಿಡ್ತಾರೆ. ಏನು ಹೇಳ್ತಿದ್ದೀರಾ ಮೇಡಮ್? ಯಾವ ವಿಡಿಯೋ? ಅದೇ ನಿಂದು ಆದಿದು ಮದ್ವೆ ವಿಡಿಯೋ. ಮೇಡಮ್, ಅದು ಮದ್ವೆ ಅಲ್ಲ ಮೇಡಮ್, ಡಮ್ಮಿ ಮದ್ವೆ. ಡಮ್ಮಿ ಮದ್ವೆ ಅಂತಾನೆ ಅಖಿಲಕ್ಕಂಗೆ ತೋರಿಸ್ತಾ ಇರೋದು ಕಣೆ. ಮೇಡಮ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವತ್ತು ಶೂಟಿಂಗಲ್ಲಿ ಹರೀಶ್ ಅವ್ರ ಜೊತೆ ಮದುವೆ ಆಗಬೇಕು ಅಂತ ಅಖಿಲಮ್ಮವ್ರು ಹೇಳಿದ್ರು. ಆದರೆ ಪರಿಸ್ಥಿತಿ ಕಟ್ಬಿದ್ದು ದೊಡ್ಡ ಯಜಮಾನ್ರನ್ನ ಮದುವೆ ಆಗ್ಬೇಕಾಗಿ ಬಂತು. ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ಬಲವಂತ ಮಾಡಿದ್ರು ಅಂತ ಇದನ್ನ ಒಪ್ಕೊಂಡೆ ಅಷ್ಟೇ. ಬಲವಂತ ಮಾಡಿದ ತಕ್ಷಣ ಒಪ್ಕೊಂಡ್ಬಿಡಕ್ಕೆ ಇದೇನ್ ರಾಜಕೀಯನ? ಜೀವನ ಕಣೆ, ಜೀವನ. ನಿಮ್ಮತ್ತೆ ಅಲ್ಲ ಡಮ್ಮಿ ಅತ್ತೆಗೆ ಈ ವಿಡಿಯೋನ ತೋರಿಸ್ತೀನಿ ನೋಡಿ. ಡಮ್ ಅಂದ್ರೆ ನಾನ್ ಜವಾಬ್ದಾರಳಲ್ಲಮ್ಮ. ಮೇಡಮ್, ದಯವಿಟ್ಟು ಆ ರೀತಿ ಎಲ್ಲ ಮಾಡಬೇಡಿ ಮೇಡಮ್, ಅವ್ರ ಮನ್ಸಿಗೆ ತುಂಬಾ ನೋವಾಗುತ್ತೆ. ಆಗ್ಬೇಕು ಕಣೆ, ಆಗ್ಲೇಬೇಕು ಅಂತ ತಾನೇ ಈ ವಿಡಿಯೋನ ತೋರಿಸ್ತಾ ಇರೋದು. ಹೆಜ್ಜೆ ಹೆಜ್ಜೆಗೂ ನನಗೆ ಅವಮಾನ ಮಾಡಿದಾರಲ್ಲ, ಅದು ಅವ್ರಿಗೆ ರಿವರ್ಸ್ ಹೊಡಿಬೇಕು. ಅದಕ್ಕೆ ತಾನೇ ನಾನು ಈ ಡಮ್ಮಿ ಮದ್ವೆ ವಿಡಿಯೋನ ತೋರಿಸ್ತಾ ಇರೋದು. ಮೇಡಮ್ 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 ಪ್ಲೀಸ್ ಮೇಡಮ್ 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 ದಯವಿಟ್ಟು ನನ್ನ ಮಾತು ಕೇಳಿ ಮೇಡಮ್. ಮೇಡಮ್ ಬೇಡ ಮೇಡಮ್. ಮೇಡಮ್ ಹೋಗೆ ಮೇಡಮ್ 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 ಬೇಡ ಮೇಡಮ್. ಮೇಡಮ್ ನಿಮ್ದಮ್ಮಯ್ಯ ಅಂತೀನಿ ಮೇಡಮ್. ನಮ್ಮೆಲ್ಲರ ನೆಮ್ಮದಿ, ಅಖಿಲಮ್ಮವ್ರ ಸಂತೋಷ ಎಲ್ಲ ಬೆಂಕಿಗೆ ಆಹುತಿ ಆಗೋಗುತ್ತೆ ಮೇಡಮ್. ದಯವಿಟ್ಟು ಹೇಳಬೇಡಿ ಮೇಡಮ್. ಲೇ,
ನನ್ ಕೈ ಬಿಡ ಬೇಕಾರಿ. ನಿನಗೆಷ್ಟು ಧೈರ್ಯ ಇದ್ರೆ ನನ್ನ ಕೈನೇ ಹಿಡಿದು ನಿಲ್ಲಿಸ್ತೀಯ? ನಿನ್ ಯೋಗ್ಯತೆ ಏನು, ನನ್ನ ಯೋಗ್ಯತೆ ಏನು? ಕಚ್ಚಡ ಕೈಗಳಿಂದ ನನ್ ಕೋಮಲವಾದ ಕೈನ ಕರೆ ಮಾಡ್ತೀಯೇನೆ? ಅಖಿಲ ಕೈ ಎರಡು ತುತ್ತು ಅನ್ನ ಹಾಕಿದ್ದಕ್ಕೆ ನನ್ ಮೈ ಮುಟ್ಟು ಅಷ್ಟೇ ಚರ್ಬಿ ಬೆಳೆದು ಬಿಡ್ತೇನೆ ನಿನಗೆ. ಇವತ್ತು ಕೈ ಹಿಡ್ದಿದ್ಯಾ, ನಾಳೆ ಕೈ ಎತ್ತತೀಯಾ? ಅಯ್ಯೋ ಇಲ್ಲ ಮೇಡಮ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ನಾನು ನಿಮ್ಮಿಂದ ದೂರ ನಿಂತ್ಕೊಂಡೆ ಕೇಳ್ಕೊತೀನಿ. ಆ ವಿಡಿಯೋ ಅಖಿಲಮ್ಮ ಅವ್ರಿಗೆ ತೋರಿಸ್ಬೇಡಿ ಮೇಡಮ್. ಏನೇ ನನ್ ಸರಿ ಸಮಾನವಾಗಿ ನಿಂತ್ಕೊಂಡೇ ಬೇಡ್ಕೋತಿದ್ಯಾ? ಅಯ್ಯೋ ಇಲ್ಲ ಮೇಡಮ್, ಬೇಕಾದ್ರೆ ನಿಮ್ಮ ಕಾಲ್ ಹತ್ರ ಕುತ್ಕೊಂಡು ಕೇಳ್ಕೊತೀನಿ. ದಯವಿಟ್ಟು ಆ ವಿಡಿಯೋ ತೋರಿಸ್ಬೇಡಿ ಮೇಡಮ್. ವೆರಿ ಗುಡ್. ನನ್ ಕಾಲ್ ಹಿಡ್ದಿದ್ಯಾ ಅಂದ್ರೆ ನಿನ್ ತಪ್ಪಿನ ಅರಿವು ನಿನಗಾಗಿದೆ ಅಂತ ಅರ್ಥ. ನಾನೀಗ ಅವಮಾನ ಮಾಡಿಸಿದ್ದು ತಪ್ಪು ತಾನೇ? ಮೇಡಮ್ ಸರಿ ಬಿಡು, ವಿಡಿಯೋ ತೋರಿಸ್ತೀನಿ. ತಪ್ಪು ಮೇಡಮ್, ಖಂಡಿತ ತಪ್ಪು. ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ತಾನೇ? ಏನು ಶಿಕ್ಷೆ ಮೇಡಮ್? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇದೇ ಕಣೆ ಇವತ್ ನಾನು ನಿನಗೆ ಕೊಡ್ತಾ ಇರೋ ಶಿಕ್ಷೆ.